ಗ್ರಹಣದ ಅಂತ್ಯಕಾಲದಲ್ಲಿ ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು. ಈ ಗ್ರಹಣ ಯಾವ ರಾಶಿಗೆ ಹಿಡಿದಿರುತ್ತೋ, ಯಾವ ನಕ್ಷತ್ರಕ್ಕೆ ಗ್ರಹಣ ಹಿಡಿದಿರುತ್ತೋ ಆ ಸಮಯದಲ್ಲಿ ಆ ಗ್ರಹಣಕ್ಕೆ ಸಂಬಂಧಪಟ್ಟಂತಹ ರಾಶಿಯವರು ಮತ್ತು ಗ್ರಹಣ ಹಿಡಿದಿರತಕ್ಕಂತಹ ರಾಶಿ ಅದಕ್ಕೆ ಇರತಕ್ಕಂತಹ 4ನೇ ಮನೆ, ಆ 8ನೇ ಮನೆ, 12ನೇ ಮನೆಯ ರಾಶಿಯವರು ನಿರ್ದಿಷ್ಟವಾದಂತಹ ಶ್ಲೋಕಗಳ ಸಹಿತವಾದಂತಹ ದಾನವನ್ನು ಕೊಟ್ಟು ಆ ಮೂಲಕ ಆ ಗ್ರಹಣದ ಒಂದು ಪರಿಣಾಮ ಏನಿದೆ, ಕೆಟ್ಟ ಪರಿಣಾಮದಿಂದ ಅವರು ಹೊರಬರಬಹುದು ಅನ್ನತಕ್ಕಂಥದ್ದನ್ನು ಹೇಳಿದಾಗ ಗ್ರಹಣದ ಅಂತ್ಯಕಾಲದಲ್ಲಿ ದಾನವನ್ನು ಮಾಡತಕ್ಕಂಥದ್ದು. ನಂತರ ಗ್ರಹಣ ಮುಗಿದ ನಂತರ ಪುನಃ ಸಚೇಲ ಸ್ನಾನಮಾಚರೇತ್ ಅಂತ ಹೇಳ್ತಾರೆ. ಉಟ್ಟ ಬಟ್ಟೆ ಗ್ರಹಣದ ಸಮಯದಲ್ಲಿ ಏನು ವಸ್ತ್ರವನ್ನು ಧರಿಸಿರ್ತಾರೋ ಆ ವಸ್ತ್ರದ ಸಹಿತವಾಗಿ ಸ್ನಾನವನ್ನು ಮಾಡಿದರೆ ಮಾತ್ರ ಅದು ಶುದ್ಧಿಯಾಗತಕ್ಕಂಥದ್ದು. ಸಚೇಲ ಸ್ನಾನ ಬೇರೆ ಸಮಯದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಬೇರೆ. ಗ್ರಹಣದ ಸಮಯದಲ್ಲಿ ನೀವು ಈ ಸಚೇಲ ಉಟ್ಟ ಬಟ್ಟೆಯ ಸಹಿತವಾಗಿ ಸ್ನಾನವನ್ನು ಮಾಡಬೇಕು. ಅಂದರೆ ಆ ಗ್ರಹಣದಲ್ಲಿ ಏನು ಪ್ರಕೃತಿಯೆಲ್ಲ ಒಂದು ಅಪವಿತ್ರ ಅಥವಾ ಕೆಲವೊಂದು ನೆಗೆಟಿವ್ ಎನರ್ಜಿ ಇರುತ್ತೆ, ಅದನ್ನು ರಕ್ಷಣೆ ಮಾಡುವುದಕ್ಕೆ ಕೆಲವೊಂದು ಈ ಪಕ್ವ ಪದಾರ್ಥಗಳು ಅದರೆಲ್ಲ ದರ್ಬೆಯನ್ನು ಹೊದಿಸ್ತಕ್ಕಂಥದ್ದು ಇರುತ್ತೆ. ದರ್ಬೆಗೆ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ. ಅದರಿಂದ ಯಾವುದೇ ಒಂದು ದೇವತಾ ಕಾರ್ಯವನ್ನು ನಾವು ಮಾಡಬೇಕಾದರೆ ಯಜ್ಞಯಾಗಾದೇವ ದರ್ಬೆ ಇಲ್ಲದೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.